ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಮ್ಮ, ನಿಂಗೇನ್ ಮಾಡಕ್ ಬೇರೆ ಕೆಲಸ ಇಲ್ವಾ? ಹೋಗಿ ಹೋಗಿ ಆ ಉಷಂಗ್ ವಿಷಯ ಹೇಳಿದ್ಯಲ್ಲ, ಅವಳೇನ್ ದೊಡ್ಡ ನ್ಯಾಯ ದೇವತೆನಾ ಎಲ್ಲ ವಿಷಯನೂ ಹೋಗಿ ಅವಳಿಗೆ ಹೇಳೋದಕ್ಕೆ? ಯಾರಿಗೆ ವಿಷಯ ಗೊತ್ತಾಗ್ಬಾರ್ದು ಅಂತ ನಾವೆಲ್ಲರೂ ಅನ್ಕೊಂಡಿದ್ವೋ, ಈಗ ಆ ಮನುಷ್ಯನ್ಗೆ ಈ ಉಷಾ ಹೋಗ್ಬಿಟ್ಟು ಎಲ್ಲಾನು ಊರ್ತಾಳೆ. ಅಕ್ಕ ಹೋಗ್ಲಿ ಬಿಡಿ, ಮಮ್ಮಕ್ಕ ಏನ್ ಮಾಡಕ್ಕಾಯ್ತದೆ? ಏನೋ ಬಾಯಿ ತಪ್ಪಿ ಹೇಳ್ಬಿಟ್ಟವ್ರೆ. ಒಂದಲ್ಲ ಒಂದಿನ ಈ ವಿಷಯ ಎಲ್ರಿಗೂ ಗೊತ್ತಾಗ್ಲೇಬೇಕು. ನೋಡೋಣ ಅದೇನಾಯ್ತದೋ. ನಾವು ಮೊದಲು ಈ ಬಟ್ಟೆಗಳನ್ನ ಇಟ್ಟು ಒಳಗೆ ಏನು ನಡೀತಿದೆ ಅಂತ ನೋಡೋಣ ಬನ್ನಿ. ಅದು ಕೊಡು, ನೀವೇನು ಎತ್ಕೊಂಡ್ಬರ್ಬೇಡ. ಹೋಗು. ನಿಮ್ಗಳ ಯೋಗ್ಯತನ ಇವತ್ತು ಎಲ್ರ ಮುಂದೆನೂ ಬಯಲು ಮಾಡ್ಬಿಡ್ತೀನಿ. ಸರ್ 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 ಬೇಡ ಸರ್, ಪರವಾಗಿಲ್ಲ ಸರ್, ಬಿಡಿ ಸರ್. ನನ್ ಕೈ ಏನೋ ಹಿಡ್ಕೋತಿಯಾ? ಇದೇನ್ ಸಾಮಾನ್ಯದ ವಿಷಯನಾ? ಇವತ್ತು ಎಲ್ಲಾರ ಮುಂದೆ ನಿಮ್ ಬಂಡವಾಳ ಬಯಲು ಮಾಡ್ತೀನಿ. ಸರ್ 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 ಉಷಾ, ನಿಂಗೇನ್ ಸುಮ್ಮನೆ ಇರಕ್ಕೆ ಬರಲ್ವಾ? ಅವಳನ್ನೇನೋ ಕೇಳ್ತೀಯಾ? ಇದೇನ್ ಮಕ್ಳಾಟ ಅನ್ಕೊಂಡ್ಬಿಟ್ಟಿದ್ದೀರಾ? ಇವತ್ ನಿಮ್ ಎಲ್ಲಾರ ಅವತಾರಗಳನ್ನ ಪುಷ್ಪಕ್ ಸರ್ ಮುಂದೆ ಹೇಳಲಿಲ್ಲ. ನನ್ನ ಹೆಸರು ಬಾಲರಾಜ್ ವಾಡೇನೆ ಅಲ್ಲ. ಬಾಲರಾಜ್ ರೀ ಬಾಲರಾಜ್, ಏನ್ರಿ ಇದು? ಯಾವಾಗ ನೋಡಿದ್ರು ಎಲ್ರಿಗೂ ತೊಂದರೆ ಕೊಡ್ತಾ ಇರ್ತೀರಾ. ಸಾರ್, ನಾನೇನ್ ತೊಂದರೆ ಕೊಡ್ತಿಲ್ಲ. ಯಾವಾಗ್ಲೂ ನನ್ ಮೇಲೆ ಹೇಳ್ಬೇಡಿ. ಉಷಾ, ಏನಾಯ್ತು ಅಂತ ಹೇಳೋ. ಸರ್ ಮುಂದೆ ಬಂದು ಹೇಳೋ. ಸರ್, ಅದು ಏನೂ ಇಲ್ಲ ಸರ್. ಮೈನಂಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಮೆಟೀರಿಯಲ್ ತಗೊಂಡ್ಬರ್ಬೇಕಾದ್ರೆ ಕೆಳಗಡೆ ಬೀಳ್ಸ್ಬಿಟ್ಲು ಸರ್. ಸಾರ್, ಇಲ್ಲ ಸಾರ್. ನನ್ನ ಹತ್ರ ಏನ್ ಹೇಳ್ದೆ ನೀನು? ಮೈನಾ ಬೇಕು ಬೇಕು ಅಂತ ಕೆಳಗೆ ಬೀಳಿಸ್ತಿದ್ದಾಳೆ ಅಂತ ಹೇಳ್ದೆ ತಾನೇ ನೀನು? ಹಂಗೆಲ್ಲ ಏನಿಲ್ಲ ಸರ್, ಬೇಕು ಅಂತ ಅಲ್ಲ. ಅವಳಿಗೆ ಹುಷಾರಿಲ್ವಲ್ಲ, ಅದಕ್ಕೆ ಬೀಳ್ಸ್ಬಿಟ್ಲು ಸರ್. ಮೈನಿಂಗ್ ಏನಾಯ್ತು? ಧ್ರುವ, ನೀನ್ ಬೆಳಗ್ಗೆ ಮೆಡಿಸಿನ್ ಬೇಕು ಅಂತ ಹೇಳಿದ್ದು ಅಮ್ಮಂಗ ಮೈನಿಂಗ? ಸರ್, ಅದು ಅಮ್ಮನ್ಗೇನೆ ಸರ್. ಹಾಗಾದ್ರೆ ಮೈನಿಂಗ್ ಏನಾಯ್ತು? ಅಂಥದ್ದೆಲ್ಲ ಏನಿಲ್ಲ ಸರ್. ಮೈನಾ ಊರಿಗೆ ಹೋಗಿದ್ಲಲ್ಲ ಅವ್ರ ಅಕ್ಕನ ಮದ್ವೆಗೆ. ಮದ್ವೆಲಿ ಓಡಾಟ ಜಾಸ್ತಿ ಆಗಿದೆ, ಅದಕ್ಕೆ ಸ್ವಲ್ಪ ಸುಸ್ತಾಗಿ ಜ್ವರ ಬಂದಿದೆ ಸರ್. ಅದಕ್ಕೆ ಅವಳಿಗೆ ಮೆಟೀರಿಯಲ್ ಎತ್ಕೊಂಡೋಗಕ್ ಆಗ್ತಾ ಇಲ್ಲ. ಅದಕ್ಕೆ ಇವತ್ತೊಂದ್ ದಿವಸ ಅವಳು ಬಾರಿ ಎತ್ತದ್ ಬೇಡ ಅಂತ ಬಾಲರಾಜ್ ಸರ್ಗೆ ಹೇಳ್ತಿದ್ದೆ ಸರ್, ಆದ್ರೆ ಅವರು ಕೇಳ್ತಿಲ್ಲ ಸರ್. ಬಾಲರಾಜ್, ಏನಿದಲ್ಲ? ಇಂಥ ಕೆಲಸ ಎಲ್ಲ ಲೇಡೀಸ್ ಹತ್ರ ಯಾಕೆ ಮಾಡಿಸ್ತೀರಾ? ಸಾರ್, ಹಿಂಗೆ ಆಗತ್ತೆ ಅಂತ ನನಗೆ ಗೊತ್ತಿತ್ತು ಸರ್. ನಾನು ಹೇಳ್ದೆ ಸರ್ ಬೇಡ ಅಂತ. ಇಲ್ಲಿದೆನಲ್ಲ ಮಹಾನ್ ಭಾವ, ನನ್ನ ಮಾತೆ ಕೇಳಲಿಲ್ಲ ಸರ್. ಇವತ್ತು ಲೋಡ್ ಇಳ್ಸಕ್ಕೆ ಜನ ಬಂದಿಲ್ಲ, ಇವತ್ತು ಲೀವ್ ತಗೊಂಡು ಮನೆಗೆ ಹೋಗಿ ಮಜಾ ಮಾಡಿ ಅಂತ ಹೇಳ್ದೆ ಸರ್. ಆದ್ರೆ ಇವನು ನನ್ನ ಮಾತೆ ಕೇಳಲಿಲ್ಲ ಸರ್. ನಾವೇ ಲೋಡ್ ಇಳಿಸ್ಕೊಂಡು ಕೆಲಸ ಮಾಡಿ ಕಂಪ್ನಿಗೆ ಪ್ರಾಫಿಟ್ ತಗೊಂಡ್ ಬರ್ತೀವಿ ಅಂತ ಹೇಳಿ ಸರ್. ಹಿಂಗ್ ಮಾಡ್ದ ಸರ್. ನೀವ್ ಏನೇ ಕೇಳೋದಿದ್ರು ಈ ಮಹಾನ್ ಭಾವನ್ ಕೇಳಿ ಸರ್. ಧ್ರುವ, ನೀನ್ ಯಾಕೆ ಈ ತರ ಕೆಲಸ ಲೇಡೀಸ್ ಹತ್ರ ಮಾಡ್ಸಕ್ ಹೋದೆ? ಸರ್, ಅದು ಒಂದಿನ ಕೆಲಸ ಕಂಪ್ಲೀಟ್ ಆಗಿ ನಿಂತು ಹೋದ್ರೆ ಕಂಪ್ನಿಗೆ ತುಂಬಾ ಲಾಸ್ ಆಗುತ್ತಲ್ವಾ ಸರ್. ಅದಕ್ಕೆ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋಣ ಅಂತ ಸರ್, ಅಷ್ಟೇ. ಲೋಡ್ ಇಳ್ಸಕ್ ಸ್ಟಾಫ್ ಇಲ್ಲ ಅಂತ ಹೇಳಿದ್ರೆ ಇರೋ ಸ್ಟಾಫ್ ಹತ್ರನೇ ಓಟಿ ಕೊಡ್ತೀವಿ ಅಂತ ಹೇಳಿ ಕೆಲಸ ಮಾಡಿಸು, ಅವ್ರು ಮಾಡ್ತಾರೆ. ಅದು ಬಿಟ್ಟು ಲೇಡೀಸ್ ಹತ್ರ ಎಲ್ಲ ಕೆಲಸ ಮಾಡಿಸೋದು ತಪ್ಪು ಧ್ರುವ. ಸರ್, ಅದ್ರದ್ದೇನು ಅವಶ್ಯಕತೆ ಇಲ್ಲ ಸರ್. ಕೆಲಸ ಮಾಡಿದವ್ರಿಗೆ ಬಾಕಿ ಸಂಬಳ ಕೊಟ್ರೆ ಸಾಕು ಸರ್, ಅವರೇ ಬಂದು ಕೆಲಸ ಮಾಡ್ತಾರೆ.